ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಲಕ್ಷಿಕರ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಸಿಂಪಲ್ ಆಗಿ ಒಂದು ಲಂಚ್ ಮಾಡೋಣ ಅನ್ಕೊಂಡಿದ್ದೀನಿ. ದಟ್ ಇಸ್ ದಾಲ್ ತಡ್ಕ ಅಂಡ್ ಹರಿಯಾಲಿ ಗೋಬಿ. ಓಕೆನಾ? ನಾನು 3 ಟೈಪ್ಸ್ ಆಫ್ ದಾಲ್ ನೆನ್ಸಿಟ್ಟಿದ್ದೀನಿ. ಬನ್ನಿ ಫ್ರೆಂಡ್ಸ್ ನೋಡೋಣ. ಸೊ ಫ್ರೆಂಡ್ಸ್, ಇದನ್ನ ಮಾಡೋದಕ್ಕೆ ನಾನು 3 ತರದ ಬೇಳೆ ನೆನ್ಸ್ಕೊಂಡಿದ್ದೀನಿ. ತೊಗರಿ ಬೇಳೆ, ಹೆಸರು ಬೇಳೆ, ಕಡಲೆಬೇಳೆ. ಸೊ ಕುಕ್ಕರ್ ಅಲ್ಲಿ ಹಾಕೊಂಡು 4 ವಿಸಲ್ ಹಾಕೊಳ್ಳೋಣ. ಸೊ ದಾಲ್ಗೆ ಒಂದ್ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಅರಿಶಿನ ಪುಡಿ, 1-2 ಟೊಮೆಟೊ, 1 ಸ್ಪೂನ್ ಆಗಷ್ಟು ತುಪ್ಪ ಆಡ್ ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇದನ್ನೊಂದು 3 ವಿಸಿಲ್ ಹಾಕೊಳ್ಳೋಣ. ಇದು ವಿಸಿಲ್ ಆಗಷ್ಟರಲ್ಲಿ ನಾವು ಗೋಬಿಗೆ ರೆಡಿ ಮಾಡ್ಕೊಳ್ಳೋಣ. ಸೊ ನೀರ್ ಕಾಯಕ್ಕಿಟ್ಟಿದ್ದೀನಿ, ಯಾಕಂದ್ರೆ ಗೋಬಿ ತುಂಬಾ ಕೆಮಿಕಲ್ಸ್ ಹಾಕಿ ಮಾಡಿರ್ತಾರಲ್ವಾ. ಸೊ ಸ್ವಲ್ಪ ಎಲ್ಲ ಗೋಬಿ ಎಲ್ಲ ಕ್ಲೆನ್ಸ್ ಆಗೋದಕ್ಕೆ ನಾನು ಬಿಸಿನೀರ್ಗೆ ಗೋಬಿನ ಒಂದು 2 ಮಿನಿಟ್ಸ್ ಕುದಿಸ್ಕೊತೀನಿ. ಸ್ಪೂನ್ ಆಗಷ್ಟು ಅರಿಶಿನ ಪುಡಿ ಹಾಕೋತೀನಿ. 1-2 ನಿಮಿಷ ಬೇಯಲಿ ಫ್ರೆಂಡ್ಸ್ ಚೆನ್ನಾಗಿ. ಈ ಹುಳ ಏನಾದ್ರು ಇದ್ರೆ ಎಲ್ಲ ಕೆಮಿಕಲ್ಸ್ ಏನಾದ್ರು ಬಿಟ್ಕೊ ಕ್ಲೆನ್ಸ್ ಆಗುತ್ತೆ. ಹರಿಯಾಲಿ ಗೋಬಿ ಮಾಡೋದಕ್ಕೆ ನಾನು ಒಂದು ಪೇಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ಕೊತ್ತಂಬರಿ, ಒಂದು ಅರ್ಧ ಕಟ್ಟಾಗಷ್ಟು ಕೊತ್ತಂಬರಿ ತಗೊಂಡಿದ್ದೀನಿ. ಸೊ ನಮ್ಮ ಮನೆ ಚೆನ್ನಾಗಿ ಲೈಕ್ ಮಾಡ್ತಾರೆ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಲಾರ್ಜ್ ಕ್ವಾಂಟಿಟಿ ತಗೊಂಡಿದ್ದೀನಿ. ಗೋಬಿ ಕೂಡ ಒಂದು ದಪ್ಪು ತಗೊಂಡಿದ್ದೆ. ಚಿಕ್ಕ ಆನಿಯನ್ ತಗೊಂಡಿದ್ದೀನಿ, ಒಂದು 5 ಹಸಿಮೆಣಸಿನ್ಕಾಯಿ, ಒಂದ್ ಸ್ವಲ್ಪ ಶುಂಠಿ, ಒಂದ್ ಸ್ವಲ್ಪ ಬೆಳ್ಳುಳ್ಳಿ. ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ಗೋಬಿ ಕ್ಲೀನಾಗಿ ಕುಕ್ ಆಗಿದೆ. 1-2 ನಿಮಿಷ ಕುಕ್ ಮಾಡಿದ್ದೀನಿ ಗೋಬಿನ ಕ್ಲೀನಾಗಿ ಬಸ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇದು ಸ್ವಲ್ಪ ತಣ್ಣಗಾದ್ಮೇಲೆ ಗೋಬಿ ರೆಡಿ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಹರಿಯಾಲಿ ಗೋಬಿ ಫ್ರೈಗೆ ನಾವು ಗ್ರೀನ್ ಚಟ್ನಿ ರೆಡಿ ಮಾಡ್ಕೊಂಡಿದೀವಿ. ಈ ತರ ಫೈನ್ ಪೇಸ್ಟ್ ಗೋಬಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನು ಪೇಸ್ಟ್ ಮಾಡ್ಕೊತೀನಿ. 1 ಕಪ್ ಆಗಷ್ಟು ಕಾರ್ನ್ಫ್ಲವರ್ ತಗೊಂಡಿದ್ದೀನಿ. ಒಂದ್ ಸ್ವಲ್ಪ ಅರಿಶಿನ ಪುಡಿ ಹಾಕೋದ್ರಿಂದ ನಮ್ಗೆ ಗ್ರೀನ್ ಕಲರ್ ಏನಿದೆ ಅದು ರೆಸಿಸ್ಟ್ ಆಗುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನ ಗೋಬಿ ಕ್ಲೀನಾಗಿ ಕೂಲ್ ಆಗಿದೆ. ಒಂದು ಗೋಬಿನ ಹಾಕೊಂಡು ಒಂದು ಫೈನ್ ಮಿಕ್ಸ್ ಕೊಡೋಣ. ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ಮ್ಯಾರಿನೇಟ್ ಆಗಲಿ. ಸೊ ಫ್ರೆಂಡ್ಸ್, ಕುಕ್ಕರಲ್ಲಿ 5 ವಿಸಿಲ್ ಹಾಕೊಂಡಿದ್ದೀನಿ ದಾಲ್ಸ್ನ. ಸೊ ನೋಡೋಣ. ನೋಡಿ ಫ್ರೆಂಡ್ಸ್, ಕ್ಲೀನಾಗಿ ಸ್ಮ್ಯಾಶ್ ಆಗಿದೆ ದಾಲು. ಈ ತರ ಕುಕ್ ಆಗಿರ್ಬೇಕು. ಇದಿರೋ ದಾಲ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನಾನು 2 ಟೊಮೆಟೊ ಹಾಕೊಂಡಿದ್ದೀನಿ. ಇನ್ನು ಟೊಮೆಟೊ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ನೀರ್ ಹಾಕೊಂಡು ದಾಲ್ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರ್ ಹಾಕೊಂಡು ರೆಡಿ ಮಾಡ್ಕೊಳ್ಳೋಣ. ಅಕ್ಕಿಗೆ 1-2 ಸ್ಪೂನ್ ಆಗಷ್ಟು ತುಪ್ಪ ಹಾಕೊಂಡಿದ್ದೀನಿ. ಸಾಸಿವೆ ಹಾಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್, ಈರುಳ್ಳಿ ಹಾಕೊಂಡಿದ್ದೀನಿ, ಮತ್ತೆ ಹಸಿಮೆಣಸಿನಕಾಯಿ, ಕರಿಬೇವು. ಸೊ ಈಗ ಆನಿಯನ್ಸ್ ಹಾಕೊಳ್ಳೋಣ ಫ್ರೆಂಡ್ಸ್. ಸ್ವಲ್ಪ ಹಿಂಗ್ ಹಾಕೊಂಡಿದ್ದೀನಿ. ಈ ತುಪ್ಪದಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆನಿಯನ್ ನೀಟಾಗಿ ಫ್ರೈ ಆಗಿದೆ. ಫ್ರೈ ಆದ್ಮೇಲೆ ನಾವೇನ್ ದಾಲ್ ಬೇಯಿಸ್ಕೊಂಡಿದ್ವೋ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇದಕ್ಕೆ 1 ಸ್ಪೂನ್ ಆಗಷ್ಟು ಧನಿಯಾ ಪೌಡರ್ ಹಾಕೊಂಡಿದ್ದೀನಿ.
ದಾಲ್ ಫ್ರೈ ರೆಡಿ ಇದೆ ನೋಡಿ ಫ್ರೆಂಡ್ಸ್. ಇಷ್ಟು ಮಾತ್ರ ಆದ್ರೆ ಸಾಕು. ಕಾಯಿ ಇಟ್ಕೊಂಡಿದ್ದೀನಿ ಗೋಬಿ ಮಾಡೋದಿಕ್ಕೆ. ಸೊ ಫ್ರೆಂಡ್ಸ್ ಈಗ ನೀಟಾಗಿ ಎಣ್ಣೆ ಕಾದಿದೆ. ಇವಾಗ ಗೋಬಿನ ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್ ಬಿಸಿ ಬಿಸಿ ಹರಿಯಾಲಿ ಗೋಬಿ ಇಸ್ ರೆಡಿ ಟು ಟೇಸ್ಟ್. ಸೊ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ. ಫ್ರೆಂಡ್ಸ್ ವೈಟ್ ರೈಸ್. ಸೊ ಇವತ್ತು ನಮ್ಮನೆ ಸ್ಪೆಷಲ್ ವೈಟ್ ರೈಸ್, ದಾಲ್ ತಡ್ಕ and gobi. So friends, yummy ಬಿಸಿ ಬಿಸಿ ಅನ್ನ ಜೊತೆಲಿ ದಾಲ್ ತಡ್ಕ and gobi ರೆಡಿ ಟು ಟೇಸ್ಟ್. ಬನ್ನಿ ನೋಡೋಣ ಫ್ರೆಂಡ್ಸ್ ಟೇಸ್ಟಿಂಗ್ ಆಗಿದೆ ಅಂತ. ಯಮ್ಮಿಯಾಗಿ ಬಂದಿದೆ ಫ್ರೆಂಡ್ಸ್. ದಾಲ್ ತಡ್ಕ, ತುಪ್ಪ ಜೊತೆಲಿ ಗೋಬಿ, ಸೂಪರ್ ಕಾಂಬಿನೇಷನ್. ಸೊ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ ಫ್ರೆಂಡ್ಸ್ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಫ್ರೆಂಡ್ಸ್.